ಸೂಪರ್ ಆಗಿದೆ. We have to come and see, visit again. ಕೆಲವೊಂದಂತೂ ನೋಡ್ಬಿಟ್ಟು ಸ್ಟನ್ ಆಗೋಯ್ತು. ಹೆಂಗಪ್ಪ ಈ ಥರ ಎಲ್ಲ ಮಾಡ್ತಾರೆ, ಇಷ್ಟೊಂದು ಚೆನ್ನಾಗಿ ಹೆಂಗೆ ಕೆತ್ತಾರೆ, ಅದು ಆ ಟೈಮಲ್ಲಿ ಏನು ಮಿಷಿನ್ ಇಲ್ಲದೆ ಇರೋ ಟೈಮಲ್ಲಿನೇ. ಅಲ್ಲೆಲ್ಲರೂ ಫ್ಲ್ಯಾಶ್ ಬಿಡೋದು ಕಾಣಿಸ್ತು. ಏನಪ್ಪ ಅಂತ ನೋಡಿದಾಗ ಅಲ್ಲೊಂದು ಜಾಗದಲ್ಲಿ ಒಂದು ಸ್ವಲ್ಪ ಖಾಲಿ ಬಿಟ್ಟಿದ್ರು ಅಂತ ತಮ್ಮ ಮಕ್ಕಳನ್ನ ಕೂರಿಸ್ಬಿಟ್ಟು ಫೋಟೋಶೂಟ್ ಮಾಡಿಸ್ತಾ ಇದ್ರು. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಒಂದು ಸ್ಪೆಷಲ್ ಜಾಗ ಹೋಗ್ತಾ ಇದ್ದೀವಿ, ಅಂದರೆ ತುಂಬ ಹಳೆಯ ಜಾಗ. ಸೊ ಅಲ್ಲಿ ಹೋಗೋಕ್ಕಿಂತ ಮುಂಚೆ ಒಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಮೈಸೂರಲ್ಲಿರುವಂಥ ಒಂದು ಫೇಮಸ್ ಹ್ಯಾಂಗ್ಔಟ್ ಸ್ಪಾಟ್ ಬ್ರೇಕ್ಫಾಸ್ಟ್ಗೆ, ಅದೇ ಮೈಸೂರು ರಿಫ್ರೆಶ್ಮೆಂಟ್ಸ್ ಬಂದಿದ್ದೀವಿ. ಸೊ ಫ್ರೆಂಡ್ ಏನು ಆರ್ಡರ್ ಮಾಡಿದ್ಯಾ? ಮಸಾಲೆ ದೋಸೆ, ನನಗೆ ಬೆಣ್ಣೆ ಮಸಾಲೆ ದೋಸೆ. ಇವನಿಗೆ ಇಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಅದೇನೆ ಮಸಾಲೆ ದೋಸೆ, ಫುಲ್ ಕ್ರಿಸ್ಪಿ ಆಗಿರುತ್ತೆ. ಸೊ ಈಗ ಬಂದಾಗ ತೋರಿಸ್ತೀವಿ ಹೆಂಗಿರುತ್ತೆ ಅಂತ. ಸೊ ನೀವು ಬಂದಾಗ ಮೈಸೂರು ರಿಫ್ರೆಶ್ಮೆಂಟ್ಸ್ನ ಮಿಸ್ ಮಾಡಿ ಟ್ರೈ ಮಾಡಿ. ಈಗ ಇನ್ನೇನು ಬಂತು ಮಾಮೂಲಿ. ಸೊ ಈಗ ನಮ್ಮ ಆರ್ಡರ್ ಬಂದಿದೆ, ಬೆಣ್ಣೆ ಮಸಾಲೆ ತಳಿ. ಹಾಂ, ಸೊ ಬೆಣ್ಣೆ ಮಸಾಲೆ, ಅದು ಮಾಮೂಲಿ ಮಸಾಲೆ. ನೋಡಕ್ಕೆ ಹೆವಿ ಕ್ರಿಸ್ಪಿ ಆಗಿದೆ. ಸೂಪರ್ ಆಗಿದೆ. ದೋಸೆ ಆರ್ಡರ್ ಮಾಡ್ಬಿಟ್ಟು ತಿಂತಾ ಇದೀವಿ. ಇಟ್ಸ್ ವೆರಿ ನೈಸ್, ತುಂಬಾ ಕ್ರಿಸ್ಪಿ ಆಗಿದೆ. ನಿಂಗೆ ಇಷ್ಟ? ನೆಕ್ಸ್ಟ್ ಲೆವೆಲ್ ಇದೆ. ಬೆಸ್ಟ್ ಮೈಸೂರು ಮಸಾಲೆ ದೋಸೆ ಇನ್ ಮೈಸೂರು ಅಂತ ಹೇಳ್ಬೋದು. ಕ್ರಿಸ್ಪಿನೆಸ್ಸು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಟೇಸ್ಟ್ ಒಂದು ತುಂಬಾ ಇಷ್ಟ ಆಯ್ತು ನಮ್ಗೆ. ಸ್ವಲ್ಪ ಜಾಸ್ತಿ ರಶ್ ಇರುತ್ತೆ, ಅದಕ್ಕೆ ಈ ಕಡೆ ಬರಕ್ ಹೋಗಲ್ಲ ನಾವು ಬಂದು ಅದಕ್ಕೆ ಕಾರ ಕುತ್ಕೊಂಡು ತಿಂತಾ ಇದೀವಿ. ನಾವು ಒಳಗೆ ಸೀಟ್ ಸಿಕ್ಕಿಲ್ಲ ಅಂತ. ಒಂದು ಒಳ್ಳೇದಂದ್ರೆ ಕಾರಲ್ಲೂ ಸರ್ವ್ ಮಾಡ್ತಾರೆ ಪಾಪ. ಎಲ್ಲ ಎಷ್ಟೇ ಕಾರ್ ಬಂದು ಸರ್ವ್ ಮಾಡ್ತಾರೆ. ಸೊ ವೇರ್ ಇನ್ ದ ಮಿಡಲ್ ಆಫ್ ಈಟಿಂಗ್ ಅನ್ ಅಮೇಜಿಂಗ್ ಬ್ರೇಕ್ಫಾಸ್ಟ್. ತಿನ್ಬಿಟ್ಟು ಸಿಗೋಣ. ವಡೆ ಸಾಂಬಾರ್ ಡಿಪ್, ವಡೆ ಡಿಪ್ ಅಂಡ್ ಖಾರಾಬಾತ್ ಅಲಿಯಾಸ್ ಉಪ್ಪಿಟ್ಟು. ನಮ್ಮ ಮನೇಲಿ ಉಪ್ಪಿಟ್ಟು ಮಾಡಕ್ಕೆ ನೀವು ಅಂತೀವಿ, ಈಗ ತಗೊಂಡಿದ್ದೀವಿ. ತಿನ್ನಿ. ಮನೆ ತರನೇ ಇದೆ. ನಮ್ಮ ನೋಡ್ರೆ ಬೇಜಾರ್ ಹೋದ್ರೆ ಅದಕ್ಕೆ. ಫುಲ್ ಸಗದಾಗಿತ್ತು. ಒಳ್ಳೆ ಬ್ರೇಕ್ಫಾಸ್ಟ್ ಆದ್ಮೇಲೆ ನಾವು ಯೂಶಲಿ ಟೀ ಕುಡಿಯೋದು ಅಮೃತದಲ್ಲಿ, ಗೊತ್ತಲ್ಲ. ಸೊ ಇವತ್ತು ಕಾಫಿ ಕುಡಿತಾ ಇದೀವಿ. ಇಲ್ಲಿ ಕಾಫಿ ಚೆನ್ನಾಗಿದೆ ಅಂತ. ಸೊ ಒಂದು ಲೈಟ್ ಕಾಫಿ, ಒಂದು ಸ್ಟ್ರಾಂಗ್ ಕಾಫಿಯಿಂದ ಒಳ್ಳೆ ಬ್ರೇಕ್ಫಾಸ್ಟ್ ಏನ್ ಮಾಡ್ತಿದೀವಿ. ಸಿಗುವ, ಅಲ್ಲೋಗಿ ಸಿಗುವ ಅಲ್ಲಿ. ಬೆಳಗ್ಗೆ ಎದ್ದು ಮೈಸೂರು ರಿಫ್ರೆಶ್ಮೆಂಟ್ಸ್ ಅಲ್ಲಿ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನಾವು ಹೋಗ್ತಿದ್ದ ಜಾಗನೇ ಅತ್ಯದ್ಭುತವಾಗಿರುವಂಥ ಚೆನ್ನಕೇಶವ ಟೆಂಪಲ್, ಸೋಮನಾಥ್ಪುರ. ಈ ಒಂದು ಜಾಗನ ಯುನೆಸ್ಕೋ ಅವರು ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಸೊ ನಾವುವೇ ಎಕ್ಸ್ಪ್ಲೋರಿಂಗ್ ಹಿಡನ್ ಜೆಮ್ಸ್ ಆಫ್ ಕರ್ನಾಟಕ ಸೀರೀಸ್ ಅಲ್ಲಿ ಈ ಜಾಗದಿಂದನೇ ಶುರು ಮಾಡೋಣ ಅಂತ ಸೋಮನಾಥ್ಪುರಕ್ಕೆ ಹೊರಟ್ವಿ. ಸೊ ಈಗ ಪಾರ್ಕಿಂಗ್ಗೆ ಕೊಟ್ಬಿಟ್ಟು ಪಾರ್ಕಿಂಗ್ ಟಿಕೆಟ್ ತಗೊಂಡು ಒಳಗಡೆ ಹೋಗ್ತಾ ಇದೀವಿ. ಪಾರ್ಕಿಂಗ್ ಟಿಕೆಟ್ ಎಷ್ಟಿತ್ತು? 40 ರೂಪಾಯಿ. 40 rupees. ಸೊ ಈ ಸೈಡ್ ಪಾರ್ಕಿಂಗ್ ಇದೆ, ಪಾರ್ಕ್ ಮಾಡಿ ಒಳಗೆ ಹೋಗೋಣ. ಸೋಮನಾಥಪುರಕ್ಕೆ ನಾವು ಬಂದೆವು. ಇಲ್ಲಿ ನಿಲ್ಸ್ಬಿಟ್ಟಿದ್ದಾರೆ ರೋಡಲ್ಲಿ. ಪಾರ್ಕಿಂಗ್ ಇದಕ್ಕೆ ಕಾಸು ಕಟ್ಸ್ಕೊಂಡ್ರ? ಇದಕ್ಕೆ 40 rupees. ನೈಸ್. ಸೈಡ್ ಹಾಕ್ಬೇಕಷ್ಟೇ. ಸೊ ಇವಾಗ ಸೋಮನಾಥಪುರಕ್ಕೆ ಬಂದಿದ್ದೀವಿ. ಮೇಡಮ್ ಹಳ್ಳಿ ಮೇಷ್ಟ್ರು ಫಿಲಮ್ ಟೀಚರ್ ತರ ಚದ್ಗಿಡ್ಕೊಂಡ್ ಬರ್ತಾ ಇದ್ದಾರೆ. ತುಂಬಾ ಬಿಸಿಲಿದೆ, ಬಟ್ ಕಂಪ್ಯಾರಿಟಿವ್ಲಿ ಕಮ್ಮಿ ಇದೆ ಬಿಸಿಲು ಇವತ್ತು. ಎಸ್, ಈಗ ಹೋಗಿ ನೋಡೋಣ ಬನ್ನಿ ಏನಿದೆ ಅಂತ. ಪಾರ್ಕಿಂಗ್ ಮಾಡಿ ಬಂದ್ವಿ ಒಳಗಡೆ. ಇಲ್ಲ, ಆಮೇಲೆ ತಿನ್ನೋಣ. ಎಳ್ನೀರು ಕುಡಿಬೋದ? ದೇ ಆರ್ ನಾಟ್ ಪ್ರಮೋಟಿಂಗ್ ಜಂಕ್, ಹಂಗಲ್ಲ. ಬಂದ್ಮೇಲೆ ಕುಡಿಯೋಣ, ಫಸ್ಟ್ ಒಳಗೆ ಹೋಗೋಣ. ವಿ ಆರ್ ಜಸ್ಟ್ 2 hours ಲೇಟ್. ನಾವು ಆಕ್ಚುಲಿ 2 hours ಮುಂಚೆ ಬರ್ಬೇಕಾಗಿತ್ತು, 2 hours ಆದ್ಮೇಲೆ ಬರ್ತಾ ಇದೀವಿ. ಲೇಟ್ ಆಗಿದೆ. ಇಲ್ಲೂ ಟಿಕೆಟ್ ತಗೋಬೇಕು ಒಂದು ಸೆಪರೇಟಿಂಗ್. ಫುಲ್ ಪೋರ್ಟಲ್ ಮಾಡಿದ್ದಾರೆ ಟಿಕೆಟ್ಗೆ. ಸೊ ಅದನ್ನೆಲ್ಲ ಫಿಲ್ ಮಾಡಿ ನಾವು ಯಾವ್ದಾದ್ರು ಒಂದು ವೋಟರ್ ID ಆರ್ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಡೀಟೇಲ್ಸ್ ಹಾಕಿ ಆಮೇಲಿಂದ ಬುಕ್ ಆಗುತ್ತೆ. ಫಸ್ಟ್ ಟೈಮ್ ಆಗುತ್ತೆ ನೋಡ್ತಿರೋದು ನಾವು ಹೊಸ ಥರ ಬುಕಿಂಗ್. ಸೊ ಇವಾಗ ಒಳಗೆ ಹೋಗ್ತಾ ಇದ್ದೀವಿ ಟಿಕೆಟ್ ತಗೊಂಡು. ಒಳ್ಳೆ ಗಾರ್ಡನ್ ಮಾಡಿದ್ದಾರೆ. ಟಿಕೆಟ್ ತಗೊಳ್ಳೋದೇ ಒಂದು ಸ್ವಲ್ಪ ದೊಡ್ಡ ಕೆಲಸ ಆಯಿತು. ಎಲ್ಲ ಫಿಲ್ ಮಾಡಿ ಡೀಟೇಲ್ಸ್ ಹಾಕಿ ಅದು UPIಗೆ ಹೋಗಿ ಆಮೇಲೆ ಬರೋದು. ಸೊ ಇಲ್ಲೇ ಟಿಕೆಟ್ ಇಡ್ಬೋದಿತ್ತು, ದಟ್ ವುಡ್ ಬಿ ಗ್ರೇಟ್. ಸೊ ಇವಾಗ ಟಿಕೆಟ್ ತಗೊಂಡು ಆಫ್ಟರ್ ಲಾಂಗ್ ಟೈಮ್ ಅದಕ್ಕೆ ಇನ್ವೆಸ್ಟ್ ಮಾಡಿ ಟಿಕೆಟ್ ತಗೊಳಕ್ಕೆ ತುಂಬಾ ಟೈಮ್ ಹಿಡಿತು ಆಕ್ಚುಲಿ ಟಿಕೆಟ್ ತಗೊಳಕ್ಕೆ. ಒಂದು 5 minutes ಹಿಡಿಯುತ್ತೆ. ಫಿಲ್ ಮಾಡಿ ಏನೇನೋ ಫಾರ್ಮ್ ಎಲ್ಲ ಕೊಟ್ಟಿದ್ದಾರೆ, ಅದೆಲ್ಲ ಮಾಡಿ
ಡೀಟೇಲ್ಸ್ ಹಾಕಿ ಎಲ್ಲ ಮುಗಿಸ್ಕೊಂಡು ಟಿಕೆಟ್ ಕೈಗೆ ಬಂತು, ಕೊನೆಗೆ ತಗೊಂಡು ಒಳಗೆ ಹೋಗ್ತೀವಿ. ಒಂದು ಟಿಕೆಟ್ ಕೌಂಟ್ ಇಟ್ಬಿಟ್ಟಿದ್ರೆ ಚೆನ್ನಾಗಿರೋದು. ಬಟ್ ಅದು ಏನಕ್ಕೆ ಈ ಥರ ಮಾಡಿದ್ರೆ ಗೊತ್ತಿಲ್ಲ. ಸ್ಕ್ಯಾನ್ ಮಾಡಿ ಫೋನ್ ಇಲ್ಲಿದ್ರು ಕಷ್ಟ ಬಂದರೆ ಇಲ್ಲಿಗೆ ಬೇರೆ ಕೈಲಿ ಮಾಡಿಸಿ ಟಿಕೆಟ್ ತಗೋಬೇಕು. ಬೇರೆ ಯಾವುದು ಆಪ್ಷನ್ ಇಲ್ಲ. ಟಿಕೆಟ್ ತಗೊಂಡು ಈಗ ಒಳಗಡೆ ಬಂದಿದ್ದೀವಿ. ಗಾರ್ಡನ್ ಚೆನ್ನಾಗಿದೆ ಇಲ್ಲಿ. ಈಗ ಹೋಗೋಣ ಟೆಂಪಲ್ಗೆ. ಎಷ್ಟು ದಾಸವಾಳ ಇದೆ ನೋಡಿ ಇಲ್ಲಿ. ಮೇಂಟೈನ್ ಮಾಡಿದ್ದಾರೆ. ಸಕ್ಕತ್ತಾಗಿದೆ ದಾಸವಾಳ ಮಾತ್ರ. ಇದು ವರ್ಲ್ಡ್ ಹೆರಿಟೇಜ್ ಸೈಟ್. ವಿಗ್ರಹ ಇದೆ. ಕೇಶವ ಇರಬೇಕು, ಚೆನ್ನ ಕೇಶವ. ಈ ಸೈಡ್ ಪಿಂಕ್ ಇದೆ, ಕಲರ್ ಕಲರ್ ಇದೆ. ನಾವು ಹೋಗಿದ್ ಬಟರ್ಫ್ಲೈ ಪಾರ್ಕ್ಗಿನ್ನ ಜಾಸ್ತಿ ಬಟರ್ಫ್ಲೈಸ್ ಇದೆ ಇಲ್ಲಿ. ಅಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲಿ. ಸಗದಾಗಿದೆ. ಒಳ್ಳೆ ಕಲರ್ ಕಲರ್ ಫ್ಲವರ್ಸ್. ತುಂಬಾ ಬಟರ್ಫ್ಲೈಸ್ ಇದೆ ಆಕ್ಚುಲಿ ಅಲ್ಲ, ಎಲ್ಲಾ ಕಡೆ ಬಟರ್ಫ್ಲೈಸ್ ಇದೆ. ಸೊ ನಾವು ಬಲ್ಗಾಲಿಟ್ಟು ದೇವಸ್ಥಾನ ಎಂಟ್ರಿ ಆದ್ವಿ. ಎಂಟ್ರಿ ಆಗ್ತಿದಂಗೆ ಆ ವ್ಯೂ ಅಂತೂ ಅದ್ಭುತವಾಗಿತ್ತು. ವೆರಿ ಬ್ಯೂಟಿಫುಲ್. ಸೊ ಇದು ಶಾಸನ, ಹಳೆಗನ್ನಡ. ಹಳೆಗನ್ನಡದಲ್ಲಿ ಬರ್ತಿದ್ದಾರೆ. ಇಷ್ಟನ್ನು 4 ಇದೆ ಅಂತ ಇಲ್ಲಿ, ಒಂದೊಂದಷ್ಟು ಲೈನ್. 91, 42 ಲೈನ್ ಇದೆ, ಒಂದು 32. ಮಧ್ಯದ ಪಾರ್ಟ್ ಸ್ವಲ್ಪ ಬ್ಲರ್ ಆಗೋಗಿದೆ, ಗೊತ್ತಾಗುತ್ತೆ. ಅವ್ರು ಹೇಳ್ತಿರೋದು ಫಸ್ಟ್ ಪಾರ್ಟ್ 91, ಆಮೇಲೆ 42, ಆಮೇಲೆ 52, ಆಮೇಲೆ ಲಾಸ್ಟ್ 34 ಲೈನ್ಸ್ ಇದೆ ಅಂತ. ಇದು 1300 BC ಇಲ್ಲಿ ಬರ್ತಿರೋದು. BC ಅಲ್ಲ, CE ಇಲ್ಲಿ ಬರ್ತಿರೋದು. ಹೌದು, ಇಷ್ಟು ಹಳೇದು. ಚೆನ್ನಾಗಿ ಪ್ರೆಸೆಂಟ್ ಆಗಿದೆ. ಚೆನ್ನಾಗಿದೆ. ಏನು ದೇವ್ರನ್ನ ಕೆತ್ತಿದ್ದಾರೆ, ಕಲ್ಲಲ್ಲಿ ಕೆತ್ತಿರೋ ಪಿಲ್ಲರ್ಸ್ ನೋಡಿ, ಚೆನ್ನಾಗಿದೆ. ಫುಲ್ ಯೂನಿಫಾರ್ಮ್ ಆಗಿ. ಸೊ ಸೂಪರ್ಬ್ ಆಗಿದ್ದಂಥ ದೇವಸ್ಥಾನದ ಆರ್ಕಿಟೆಕ್ಚರ್ ನೋಡಿಕೊಂಡು ಡೀಟೇಲ್ ಆಗಿ ನೋಡೋಣ ಅಂತ ಒಂದು ರೌಂಡ್ ಸುತ್ಕೊಂಬರಕ್ಕೆ ಅಂತ ಹೊರಟ್ವಿ. ದೇವಸ್ಥಾನದಲ್ಲಿ ಫಸ್ಟು ಅಟ್ರಾಕ್ಟಿವ್ ಆಗಿ ಕಂಡಿದ್ದಂದರೆ ಪಿಲ್ಲರ್ಗಳು ತುಂಬ ಮಜಬೂತಾಗಿ ಸೂಪರ್ಬ್ ಆಗಿತ್ತು. ಆ್ಯಂಡ್ ಎರಡನೇದು ಅಲ್ಲಿ ಮೇಲ್ಗಡೆ ರೂಫ್ಗೆ ಮಾಡಿದಂಥ ಡಿಸೈನ್ಗಳು. ಸೊ ನಾವು ಇವಾಗ ಅದನ್ನು ಬರೆಯೋಕ್ಕೆ ತುಂಬ ಕಷ್ಟ, ಆ ಥರ ಇದೆ ಆ ಡಿಸೈನ್ಸ್ ಎಲ್ಲ. ಇನ್ನು ಆ ಕಾಲದಲ್ಲಿ ಕಲ್ಲು ಮೇಲೆ ಆ ಥರ ಕೆತ್ತನೆ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ತುಂಬಾ ಗ್ರೇಟ್. ಬಿಕಾಸ್ ಅವಾಗ ಏನು ಮಿಷಿನ್ಸ್ ಇರಲಿಲ್ಲ, ಏನು ಟೆಕ್ನಾಲಜಿ ಇರಲಿಲ್ಲ. ಅದು ಹೆಂಗೆ ಮಾಡಿದ್ದಾರೆ ಅಂತಲೂ ಗೊತ್ತಿಲ್ಲ. ಸೊ ಪ್ರತಿಯೊಂದು ಮೈನ್ಯೂಟ್ ಡೀಟೇಲ್ ವರ್ಕ್ ನೋಡ್ದಾ ಹೋದರೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾಯಿತ್ತು. ಆ್ಯಂಡ್ ಸಿಕ್ಕಾಬಟ್ಟೆ ಶಾಕ್ ಆಗ್ತಾಯಿತ್ತು ಕೆಲವು ನೋಡ್ಬಿಟ್ಟು ವರ್ಕು. ಅಲ್ಲಿದ್ದ ಆರ್ಕಿಟೆಕ್ಚರ್ ನೋಡಿಕೊಂಡು ಖುಷಿ ಪಡ್ಕೊಂಡು ನಾವು ಹೋಗ್ತಿರ್ಬೇಕಾದ್ರೆ ಅಲ್ಲೆಲ್ಲರೂ ಫ್ಲ್ಯಾಶ್ ಬಿಡೋದು ಕಾಣಿಸ್ತು. ಏನಪ್ಪ ಅಂತ ನೋಡಿದಾಗ ಅಲ್ಲೊಂದು ಜಾಗದಲ್ಲಿ ಒಂದು ಸ್ವಲ್ಪ ಖಾಲಿ ಬಿಟ್ಟಿದ್ರು ಅಂತ ತಮ್ಮ ಮಕ್ಕಳನ್ನ ಕೂರಿಸ್ಬಿಟ್ಟು ಫೋಟೋಶೂಟ್ ಮಾಡಿಸ್ತಾ ಇದ್ರು. ಸೊ ನೋಡೋಕೆ ಒಂಥರ ಕ್ಯೂಟ್ ಆಗಿತ್ತು. ಟೆಂಪಲ್ ಒಳಗಡೆ ಎಲ್ಲ ನೋಡಿಕೊಂಡು ದೇವ್ರ ಕೈ ಮುಗಿದ್ಬಿಟ್ಟು ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ಆಚೆ ಬಂದಾಗ ನಮಗೆ ನೋಡಿದ್ದು ಇನ್ನೂ ಫುಲ್ ಗಾಬರಿ ಮತ್ತು ಖುಷಿ ಹುಟ್ಟಿಸ್ತು. ಏನಕ್ಕೆ ಕಂಪ್ಲೀಟ್ ದೇವಸ್ಥಾನನ ಹೊಯ್ಸಳ ಆರ್ಕಿಟೆಕ್ಚರಲ್ಲಿ ಮಾಡಿದ್ದಾರೆ. ಆ್ಯಂಡ್ ಇನ್ನೂ ಏನು ಖುಷಿ ಆಗೋದು ಅಂದರೆ ಔಟ್ರ್ ವಾಲ್, ಇನ್ನರ್ ವಾಲ್ ಮತ್ತು ಪಿಲ್ಲರ್ಸು, ಸೀಲಿಂಗ್ಸು ಎಲ್ಲದ್ರ ಮೇಲೂ ಕಾರ್ವಿಂಗ್ಸ್ ಮಾಡಿದ್ದಾರೆ. ಅದು ಯಾವ್ದ್ರದ್ದು ಅಂದರೆ ರಾಮಾಯಣ, ಮಹಾಭಾರತ, ಭಗವತ ಪುರಾಣ. ಸೊ ಇದು ಎಲ್ಲದ್ರದ್ದು ಕಥೆಗಳನ್ನ ಕೆತ್ತನೆ ಮುಖಾಂತರ ಈ ಎಲ್ಲ ಕಥೆಗಳನ್ನ ವರ್ಣನೆ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಪ್ರತಿಯೊಂದು ಕೆತ್ತನೆ ಹಿಂದೆನೂ ಒಂದು ಕತೆ ಇದೆ. ಸೊ ನಮ್ಗನ್ಸಿದ್ದೇನೆಂದರೆ ಫಸ್ಟ್ ಆಫ್ ಆಲ್ ಇಷ್ಟೊಂದು ದೊಡ್ಡ ಮಾರ್ಜಿನಲ್ಲಿ ದೊಡ್ಡ ಜಾಗದಲ್ಲಿ ಇಷ್ಟೊಂದು ಕಾರ್ವಿಂಗ್ಸ್ನ ಮಾಡೋದೇ ಕಷ್ಟ ಕಲ್ಲು ಮೇಲೆ. ಆ್ಯಂಡ್ ಅದ್ರ ಜೊತೆಗೆ ಪ್ರತಿಯೊಂದು ಕೆತ್ತನೆ ಹಿಂದೆನೂ ಕತೆಗಳು ಹುಟ್ಕೊತಾ ಹೋಗ್ತವೆ. ಸೊ ನಾವೆಲ್ಲ ಅರ್ಥ ಮಾಡ್ಕೊತಾ ಹೋದರೆ ಒಂದು ದೊಡ್ಡ ಕಥೆನೇ ಸಿಗುತ್ತೆ ನಮಗೆ ಪ್ರತಿಯೊಂದು ಕೆತ್ತನೆ ಹಿಂದೆನೂ. ತುಂಬಾ ಹಳೆಯದಿದೆ ಇದೆಲ್ಲ. ಸೊ ಇವಾಗ ತಾನೇ ಸೋಮನಾಥಪುರ ದೇವಸ್ಥಾನ ನೋಡ್ಕೊಂಡು ಆಚೆ ಬಂದಿದ್ದೀವಿ.
ಸೊ ಆರ್ಕಿಟೆಕ್ಚರ್ ಅಂತೂ ಸಿಕ್ಕಾಬಡೆ ಚೆನ್ನಾಗಿತ್ತು, ನಮ್ಗೆ ತುಂಬ ಇಷ್ಟ ಆಯಿತು. ಅದು ಕೆತ್ತನೆಗಳಂತೂ ಸಕ್ಕತ್ತಾಗಿದೆ, ಎಲ್ಲ ಬಂದು ನೋಡಬೇಕು ಜನಗಳು ಅನ್ಸುತ್ತೆ. ನಾವು ತುಂಬ ಚಿಕ್ಕವರಿದ್ದಾಗ ಬಂದಿದ್ದೆ ನಾನು, ನೀವು ಬಂದಿದ್ಯಾ? ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ನಾನು ತುಂಬ ಚಿಕ್ಕವಳು, ಒಂದು 10-15 ವರ್ಷದ ಹಿಂದೆ ಬಂದಿದ್ದು. ಸೊ ಇಷ್ಟು ಹತ್ರ ಇದೆ, ವಿ ಹ್ಯಾವ್ ಟು ಕಮ್ ಅಂಡ್ ಸಿ ವಿಸಿಟ್. ಕೆಲವೊಂದಂತೂ ನೋಡ್ಬಿಟ್ಟು ಸ್ಟನ್ ಆಗೋಯ್ತು. ಹೆಂಗಪ್ಪ ಈ ಥರ ಎಲ್ಲ ಮಾಡ್ತಾರೆ, ಇಷ್ಟೊಂದು ಚೆನ್ನಾಗಿ ಹೆಂಗೆ ಕೆತ್ತಾರೆ, ಅದು ಆ ಟೈಮಲ್ಲಿ ಏನು ಮಿಷಿನ್ ಇಲ್ಲದೆ ಇರೋ ಟೈಮಲ್ಲಿನೇ. ಹೇಳಿದ್ರೆ ಸಾಲಲ್ಲ, ಆ್ಯಕ್ಚುಲಿ ಬಂದು ನೋಡ್ಬೇಕು. ಹೌದು, ಬಂದು ನೋಡಿ ಅನುಭವಿಸಿದ್ರೆ ಗೊತ್ತಾಗುತ್ತೆ ಅದರ ಬೆಲೆನ. ಸೊ ಬನ್ನಿ ನೋಡಿ ನೀವು ಸೋಮನಾಥಪುರ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ದೇವಸ್ಥಾನ ನೋಡ್ಕೊಂಡು ಆಚೆ ಬರ್ತಾ ಇದ್ದಾಗೆ ನಾವು ಫಸ್ಟ್ ಮಾಡಿದ ಕೆಲಸನೇ ಸ್ಟಾರ್ಟಿಂಗ್ಗೆ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗಿದ್ವಿ ಏನು ಕುಡಿಬೋದು ಅಂತ. ಸೊ ತುಂಬಾ ಬಿಸಿಲು ಇದ್ದಿದ್ದರಿಂದ ಬರ್ತಿದ್ದಂಗೆ ಕಬ್ಬಿನಾಲ್ ಹೇಳ್ಬಿಟ್ಟು ಆರಾಮಾಗಿ ಚೇರಲ್ಲಿ ಕೂತ್ಕೊಂಡ್ವಿ. ಕಬ್ಬಿನಾಲ್ ಅವರೇ ತಂದ್ಕೊಟ್ರು ಪಾಪ, ಚೇರ್ ಹಾಕೊಟ್ಟಿದ್ದಾರೆ ಕೂತ್ಕೊಳ್ಳೋಕೆ. ಚೆನ್ನಾಗಿದೆ ಕಬ್ಬಿನಾಲು. ನಾವು ಗೂಗಲ್ ಸ್ಟೈಲಲ್ಲಿ ಓಹೋ ಮಾನಸಿನದು. ಅಮೇಜಿಂಗ್ ಸೀನರಿ ಮಧ್ಯೆ ಹೋಗ್ತಾ ಇದ್ದೀವಿ ನಮ್ಮ ನೆಕ್ಸ್ಟ್ ಪ್ಲೇಸ್. ಸೊ ನಾವು ಅಲ್ಲಿಂದ ಇನ್ನೊಂದು ಹಿಡನ್ ಜಾಗನ ನಿಮಗೆ ತೋರ್ಸೋಕ್ಕೆ ಅಂತ ಹುಡ್ಕೊಂಡು ಹೊರಟ್ವಿ. ಸೊ ಇವತ್ತಿಗೆ ಎಕ್ಸ್ಪ್ಲೋರಿಂಗ್ ಹಿಡನ್ ಪ್ಲೇಸಸ್ ಇನ್ ಕರ್ನಾಟಕ ಸೀರೀಸ್ನ ಫಸ್ಟ್ ಎಪಿಸೋಡಲ್ಲಿ ನಿಮಗೆ ಸೋಮನಾಥಪುರದಲ್ಲಿರುವಂಥ ಚೆನ್ನಕೇಶವ ಟೆಂಪಲ್ನ ತೋರಿಸಿದ್ವಿ. ಇನ್ನು ನಾವು ನೆಕ್ಸ್ಟ್ ಎಲ್ಲಿಗೆ ಹೋದ್ವಿ, ಯಾವ ಜಾಗಕ್ಕೆ ಹೋದ್ವಿ, ಅಲ್ಲಿ ಏನು ಮಾಡಿದ್ವಿ, ಏನೇನು ನೋಡಿದ್ವಿ ಆ್ಯಂಡ್ ಏನು ತಿಂದ್ವಿ ಆ್ಯಂಡ್ ಏನು ಮಜಾ ಮಾಡಿದ್ವಿ ಅಂತ ತಿಳ್ಕೊಬೇಕು ಅಂದರೆ ನಮ್ಮ ನೆಕ್ಸ್ಟ್ ವ್ಲಾಗ್ಗೆ ವೆಯ್ಟ್ ಮಾಡಿ. ನಾವು ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತವಾಗಿ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತೀವಿ. ಅಲ್ಲಿ ತನಕ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಮಾಡ್ಬಿಟ್ಟು ಏನು ಬೇಕಾರೋ ಮಾಡಿ, ನಿಮ್ಮ ಜೀವನ ನಿಮ್ಮ ಇಷ್ಟ. ಹೋಗಿ ಬನ್ನಿ, ಒಳ್ಳೆದಾಗ್ತದೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ.